ಸರ್, ಈಗ ಸರ್ಕಾರದ ಸಚಿವರು ಶಾಸಕರ ಜೊತೆಗೆ ವಿರೋಧ ಪಕ್ಷದ ನಾಯಕರ ಫೋನ್ ಕೂಡ ಟ್ಯಾಪಿಂಗ್ ಆಗ್ತಾ ಇದೆ ಅಂತ ಆರೋಪ ಮಾಡಿ ಸರಿ, ಏನಾರ ಪ್ರೂಫ್ ಮಾಡ್ಬೇಕಲ್ಲ. ನೋಡ್ರಿ, ಹಿಂದೆ ಜನತಾದಳದವರು ಆಡಳಿತ ಮಾಡೋ ಸಂದರ್ಭದಲ್ಲಿ ಇನ್ಕ್ಲೂಡಿಂಗ್ ಕೆಲವು ಸ್ವಾಮೀಜಿಗಳ ಸಮೇತ ಗೊತ್ತಲ್ಲ ಟ್ರಾಪ್ ಆಗಿತ್ತು, ಬಂದಿತ್ತು. ಆ ಥರ ಏನಾದ್ರು ನಮ್ಮಲ್ಲಿ ನಿಖರವಾದಂಥ ಟ್ರಾಪ್ ಆಗಿದೆ ಅನ್ನೋದು ಪ್ರೂವ್ ಆದರೆ ಆವಾಗ ನಮ್ಮ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಏನು ಕ್ರಮ ತಗೋಬೇಕು ಅನ್ನೋದನ್ನ ತಗೋತಾರೆ. ಬಟ್ ಏನು ಹೇಳಿದಲೇ ಗಾಳಿಲಿ ಗುಂಡೋಡ್ಸೋ ಥರ ನಮ್ಮ ಅಶೋಕರು, ವಿರೋಧ ಪಕ್ಷ ನಾಯಕರು ಈ ಥರ ಮಾತನಾಡಿದ್ರೆ ಅರ್ಥ ಇಲ್ಲ. ನಮಗೆ ರೈತರ ಸಮಸ್ಯೆಗಳನ್ನ ಬಗೆಹರಿಸೋದು ನಮಗೆ ಮುಖ್ಯನೇ ವಿನ, ಸಾರ್ವಜನಿಕರ ಸಮಸ್ಯೆ ಬಗೆಹರಿಸೋದು ಮುಖ್ಯನೇ ವಿನ, ವಿರೋಧ ಪಕ್ಷ ನಾಯಕರಾಗಲಿ ಅಥವಾ ಜನತಾದಳದ ಮುಖಂಡರಾಗಲಿ ಅವ್ರ ಫೋನ್ನ ನಾವು ಕೇಳ್ಕೊಂಡು ನಮಗೇನು ಅವಶ್ಯಕತೆ ಇಲ್ಲಪ್ಪ. ನಮ್ಮ ಪಾರ್ಟಿಯವ್ರಿಗೆ ಯಾರಿಗೂ ಅಷ್ಟು ಆಸಕ್ತಿನೂ ಇಲ್ಲ. ಅವ್ರ ವಿಚಾರ ಏನು ಮಾತಾಡ್ತಾರೆ, ಏನು ಅವರ ಇದು ನಡೆ, ಅದೆಲ್ಲ ನಮ್ಗೆ ಅವಶ್ಯಕತೆ ಇರಲಿಲ್ಲ. ಆ ಥರದ್ದು ಯಾವುದು ನನಗೆ ಬಂದಿರೋ ಮಾಹಿತಿ ಅಥವಾ ನೀವು ನಿನ್ನೆಯಿಂದ ಚರ್ಚೆ ಆಗ್ತಾ ಇರೋದು ನೋಡಿದ್ರೆ ನಮ್ಮಲ್ಲಿ ಯಾರು ಆ ಥರದ ಆತಂಕ ಪಟ್ಟಿಲ್ಲ. ಆ ಥರದ ಯಾವುದು ನಮ್ಮ ಗಮನಕ್ಕೂ ಬಂದಿಲ್ಲ. ದೂರು ಕೊಡ್ಲಿ, ಮುಖ್ಯಮಂತ್ರಿ ಅವರು ತನಿಖೆ ಮಾಡಿಸ್ತಾರೆ, ಅವಶ್ಯಕತೆ ಬಿದ್ದರೆ ರಿಪೋರ್ಟ್ ತಗೋತಾರೆ ಪೊಲೀಸಿಂದ. ಆ ಥರದ್ದು ಏನಾದ್ರು ಇದ್ರೆ ಮುಂದೆ ನೋಡೋಣ.